ಇವಾಗಲೇ ವಿದ್ಯಾರ್ಥಿ ಹೈಕತ್ ಚಿರ ಇವಾಗಲೇ ನೀಟಲ್ಲಿ ಯಾವುದೋ ಭ್ರಷ್ಟಾಚಾರಕ್ಕೆ ಇದೇ 4ನೇ ತಾರೀಕು ರಿಸಲ್ಟ್ ಬಂತು ನೀಟ್ದು. ಅದರಲ್ಲಿ ಒಂದು ದೊಡ್ಡ ಹಗರಣ ಆಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದೇ ಸೆಂಟರ್ನಲ್ಲಿ 7 ಜನ 8 ಜನ ಔಟ್ ಆಫ್ ಮಾರ್ಕ್ಸ್ ತಗೊಂಡಿದ್ದಾರೆ. 720 ಅದೇ 67 ಜನ ತಗೊಂಡಿದ್ದಾರೆ. ಅದಾದಮೇಲೆ 60ಕ್ಕಿಂತ ಜಾಸ್ತಿಯಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಮೇಲೆ ಈ ಥರದ್ದು ಒಂದಿಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿದೆ. ಈ ಥರದೊಂದು ಇಡೀ ಇದು ಶಿಕ್ಷಣದಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ. ಇವತ್ತೇನು ನಾವು ಎಲ್ಲ ಒಂದು ದೇಶ ಒಂದು ಎಕ್ಸಾಮ್ ಅಂತ ಹೇಳ್ಬಿಟ್ಟು ಏನು ಇವತ್ತು ನೀಟ್ ತಗೊಬಂದರು. ಮತ್ತು KCET ಏನು ಕರ್ನಾಟಕದಲ್ಲಿತ್ತು, ಅವ್ರು ಹೇಳಿದ್ದು ಕೂಡ ಅದೇ ಭ್ರಷ್ಟಾಚಾರ ಆಗುತ್ತೆ, ನಾವೆಲ್ಲ ಏನು ದೊಡ್ಡದಾಗಿ ಮಾಡ್ತೀವಿ, ಎಕ್ಸಾಮ್ಸ್ನ ಭಾಳ ಏನು ನಿಷ್ಪಕ್ಷಪಾತವಾಗಿ ನಾವು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಯಾವುದೇ ಮಾಡಿಲ್ಲ. ಇವತ್ತೆಲ್ಲ ದೊಡ್ಡ ಸ್ಕ್ಯಾಮ್ ಮಾಡಿಬಿಟ್ಟು ಇವತ್ತು ಹಣ ಇದ್ದವರಿಗೆ ಎಜುಕೇಷನ್ ಸಿಗೋ ಥರ, ಹಣ ಇದ್ದವರಿಗೆ ಒಂದು ಮೆಡಿಕಲ್ ಎಜುಕೇಷನ್ ಏನು ವೈದ್ಯಕೀಯ ಶಿಕ್ಷಣ ಸಿಗೋ ಥರ ಮಾಡ್ತಾ ಇದ್ದಾರೆ. ಇದನ್ನ AIDSO ವಿದ್ಯಾರ್ಥಿ ಸಂಘಟನೆ ತೀವ್ರವಾಗಿ ಖಂಡನೆ ಮಾಡುತ್ತೆ. ಈ ಒಂದು ಹಗರಣನ ಏನು ಗೌರ್ಮೆಂಟ್ ಆಗಲಿ, ಅಧಿಕಾರಿಗಳಾಗಲಿ, NTA ಆಗಲಿ ಇದನ್ನ ಭಾಳ ಏನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಅದು ಮತ್ತೆ ನಿಷ್ಪಕ್ಷಪಾತವಾಗಿ ಒಂದು ತನಿಖೆ ಮಾಡಬೇಕು. ತನಿಖೆ ಮಾಡಿ ಅಲ್ಲಿರೋ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕಂತ ಹೇಳ್ಬಿಟ್ಟು AIDSO ನಾವು AIDSO ಇಲ್ಲಿ ಡಿಸ್ಟ್ರಿಕ್ಟ್ ಕಮಿಟಿ ರಾಯಚೂರು ಜಿಲ್ಲಾ ಸಮಿತಿಯಿಂದ ನಾವು ಈ ಹೋರಾಟನ ಕೈಗೊಂಡಿದ್ದೀವಿ. ಬರೀ ರಾಯಚೂರಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ನಾವು AIDSO ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಹೋರಾಟ ಕಟ್ಟಿದ್ದೀವಿ. ಮುಂದೆ ಕೂಡ ಬೆಳೆಸ್ತೀವಿ ಈ ಹೋರಾಟ ಅಂತ ಹೇಳ್ಬಿಟ್ಟು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. AIDSO ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಯ್ಯಳಪ್ಪ.